ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗಾಗಲೇ ನಟ ದರ್ಶನ್ ರೆಗ್ಯುಲರ್ ಜಾಮೀನಿನ ಮೇಲೆ ಹೊರಗಡೆ ಇರೋದು, ಈಗ ಸಿನಿಮಾ ವೀಕ್ಷಣೆಯನ್ನ ಸಾಕ್ಷಿದಾರ ಚಿಕ್ಕಣ್ಣ ಅವ್ರ ಜೊತೆ ಮಾಡಿರೋದು ಅಂದ್ರೆ ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಕೆಂಗಣ್ಣಿಗೆ ಕಾರಣವಾಗತ್ತಾ ಅಂತ. ಖಂಡಿತವಾಗ್ಲೂ ಡಯನ್, ಅಂದ್ರೆ ಏನೊಂದು ಈ ಒಂದು ವಿಚಾರದಲ್ಲಿ ನಟ ದರ್ಶನ್ ಮತ್ತೊಮ್ಮೆ ಎಲ್ಲೋ ಒಂದ್ ಕಡೆ ಕಂಟಕಕ್ಕೆ ಸಿಗಾಕೊಳ್ತಾರ ಅನ್ನೋ ಒಂದು ಅಂಶ ಕೂಡ ಈಗಾಗ್ಲೇ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ದರ್ಶನ್ ಏನೋ ಕೋರ್ಟ್ಗೆ ಹಾಜರಾಗ್ತಾ ಇದ್ರು, ಹೋಗ್ತಾ ಇದ್ರು. ಆದ್ರೆ ಈಗ ಅಲ್ಲಿ ತೊಂದರೆ ಆಗಿರೋದು ಏನಂತಂದ್ರೆ ಮೊನ್ನೆ ಕೋರ್ಟ್ ಹಿಯರಿಂಗ್ ಇತ್ತು, ಆದ್ರೂ ಕೂಡ ದರ್ಶನ್ ಬಂದಿರ್ಲಿಲ್ಲ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಅವರ ಪರ ವಕೀಲರೇನಿದ್ದಾರೆ ಅವರು ಒಂದು ಆರೋಗ್ಯದ ಏನೋ ದೃಷ್ಟಿಯನ್ನ ಇಟ್ಕೊಂಡು ಇಲ್ಲ ಈ ರೀತಿಯಾಗಿ ಹುಷಾರಿರ್ಲಿಲ್ಲ ಅವರಿಗೆ. ಸೊ ಹೀಗಾಗಿ ಅವ್ರು ಬರೋದಕ್ಕೆ ಆಗಿಲ್ಲ ಅನ್ನೋ ಒಂದು ಮಾತನ್ನ ಅಲ್ಲೇ ಇರ್ತಾರೆ. ಆದ್ರೆ ಮಾರನೇ ದಿನನೇ ಇವ್ರು ಇಲ್ಲಿ ಫಿಲಂ ನೋಡಕ್ ಹೋಗಿರುವಂತ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗತ್ತೆ. ಇದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಆ ಬ್ರೀಚ್ ಆಫ್ ಬೇಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇಲ್ ಆಫ್ ಪೆಟಿಷನ್ ಅಲ್ಲೂ ಕೂಡ ಅವ್ರು ಕೊಡುವಂತದಿಷ್ಟೇ, ಅಂದ್ರೆ ಯಾವ್ದೇ ಕಾರಣಕ್ಕೂ ಕೂಡ ಕೋರ್ಟ್ ಹಿಯರಿಂಗ್ ಮಿಸ್ ಮಾಡಬಾರ್ದು. ಕೋರ್ಟ್ ಕರೆದಾಗೆಲ್ಲ ನೀವು ಬರ್ಬೇಕು, ಅದ್ರ ಜೊತೆಗೆ ಮತ್ತೆ ಯಾವ್ದೇ ಸಾಕ್ಷಿಗಳನ್ನ ನೀವು ಏನೋ ಎದುರಿಸುವಂತ ಕೆಲಸ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಈಗ ಚಿಕ್ಕಣ್ಣ ಜೊತೆನೆ ಕೂತ್ಕೊಂಡು ಇಲ್ಲಿ ಮೂವಿ ನೋಡಿರೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ವಿಚಾರದಲ್ಲಿ ಈಗ ದರ್ಶನ್ ಎಡವಟ್ಟು ಮಾಡ್ಕೊಂಡ್ರ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ವ್ಯಕ್ತವಾಗ್ತಿರುವಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನು ಕೂಡ ಮಾಡಬಹುದು SPP ಅವರು. ಸೊ ಈಗ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಕಂಟಕ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಡಯಾನ. ಓಕೆ, ಕೋರ್ಟ್ ಈಗ ಕೆಲವೊಂದಷ್ಟು ವಿನಾಯಿತಿಗಳನ್ನ ಇಟ್ಕೊಂಡು ಜಾಮೀನು ಅರ್ಜಿಯನ್ನ ಅಥವಾ ಜಾಮೀನನ್ನ ನೀಡಿರೋದು. ಹಾಗಾಗಿ ಈಗ ಏನು ಬೆನ್ನು ನೋವಿನ ನೆಪ ಒಡ್ಡಿ ಏನು ಆಬ್ಸೆಂಟ್ ಆಗಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮೆಡಿಕಲ್ ರಿಪೋರ್ಟ್ ಅನ್ನ ಅವರು ಸಲ್ಲಿಕೆ ಮಾಡಿದಾರಾ ಕೋರ್ಟ್ಗೆ, ಹೇಗೆ? ಖಂಡಿತವಾಗ್ಲೂ ಏನಂದ್ರೆ ಈಗ ನೀವೇನು ಮೆಡಿಕಲ್ ರಿಪೋರ್ಟ್ ಅಂತ ಹೇಳಿದ್ರು ಅದನ್ನ ಅವರು ಖಂಡಿತವಾಗ್ಲೂ ಸಬ್ಮಿಟ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಕೋರ್ಟ್ ಕೂಡ ಕೇಳುತ್ತೆ ಯಾವ ಕಾರಣಕ್ಕೋಸ್ಕರ ನಿಮ್ಮ ಏನೋ ಇವರು ಬಂದಿಲ್ಲ ಅಂತ ಹೇಳಿ, ನಿಮ್ ಕಕ್ಷಿದಾರರು ಬಂದಿಲ್ಲ ಅಂತ ಹೇಳಿ. ಸೊ ಹೀಗಾಗಿ ಅವರು ಕೂಡ ಆ ಒಂದು ರಿಪೋರ್ಟ್ ಅನ್ನು ಕೂಡ ಕೇಳ್ಬೇಕು ಕೋರ್ಟ್ ಕಡೆಯಿಂದ, ಅಂದ್ರೆ ಒಂದು ರಿಕ್ವೆಸ್ಟ್ ಅನ್ನ ಕೇಳಲೇಬೇಕಾಗತ್ತೆ. ಈ ರೀತಿಯಾಗಿ ಅವ್ರಿಗೆ ಹುಷಾರಿರೋದಿಲ್ಲ, ಸೊ ಹೀಗಾಗಿ ಅವರು ಬಂದಿಲ್ಲ ಅಂತ ಹೇಳಿ. ಮುಂದಿನ ದಿನಗಳಲ್ಲೂ ಕೂಡ ಅವರು ಯಾವ ಕಾರಣಕ್ಕೋಸ್ಕರ ಸಾಕ್ಷಿ ಬಳಿ ಹೋದ್ರು, ಮತ್ತೆ ಸಾಕ್ಷಿ ಮೇಲೆ ಒತ್ತಡ ಏನಾದ್ರು ತಂದ್ರ ಅಂತ ಈಗ SPP ಏನಿರ್ತಾರೆ ಅಂದ್ರೆ ಸರ್ಕಾರದ ಪರ ವಕೀಲರು ಅಂದ್ರೆ ಪೊಲೀಸ್ ಪರ ವಕೀಲರು ಏನಿರ್ತಾರೆ ಅವರು ಕೂಡ ಕ್ವಶನ್ ಮಾಡ್ಬೋದು. ಸೊ ಹಾಗಾಗಿ ಅವರು ಕೂಡ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಹೀಗಾಗಿ ಇವೆಲ್ಲವೂ ಕೂಡ ಒಂದ್ ಕಡೆ ಕಾನೂನಿನ ವಿಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ, ಕಾನೂನಿನ ಚೌಕಟ್ಟಿನಲ್ಲಿ ನೋಡ್ತಾ ಹೋದರೆ ಅವ್ರಿಗೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಆಗುವಂತ ಸಾಧ್ಯತೆಗಳಿರುತ್ತೆ. SPP ಏನಾದ್ರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಕೋರ್ಟ್ ಕೂಡ ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಕೂಡ ನಟ ದರ್ಶನ್ಗೆ ಮತ್ತು ಅವರ ಪರ ವಕೀಲರಿಗೂ ಕೇಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಡಯಾನ. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ, ಚಿಕ್ಕಣ್ಣ ಮಾಡೋದಾಗ್ಲಿ ಇಲ್ಲ, ಧನುವೀರ್ ಮಾಡೋದಾಗ್ಲಿ ಇಲ್ಲ ಅಂತಲ್ಲ. ಒಂದು ಒಳ್ಳೆ ಕತೆ ಬರ್ಬೇಕು. ಸುಮ್ನೆ ಧನುವೀರ್ ನಂಗೆ ಗೊತ್ತು, ಧನುವೀರ್ ಮಾಡೋದು ನಾವು ಆಕ್ಚುಲಿ ಒಂದ್ ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನುವೀರ್ ಮಾಡ್ತಾರೆ, ಆಕ್ಚುಲಿ ಏನು ನಮ್ ಚಿಕ್ಕಣ್ಣನೂ ಮಾಡ್ತಾರೆ. ಆದ್ರೆ ಅವ್ರಿಬ್ಬರಿಗೆ ಆಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟರ್ ಆ ತರ ಬಂದ್ರೆ ಖಂಡಿತ ಮಾಡ್ತೀವಿ. ಇನ್ ನಾವು ಮಾಡಲ್ಲ ಅಂತ ಏನ್ ಹೇಳ್ತಿರಲ್ಲ. ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ಒಂದೇ, ನಾವು ಮಾಡೋದು ಕನ್ನಡ ಸಿನಿಮಾ. ನಾವ್ ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರೆ ಇಲ್ಲ, ನಾವೇನ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ. ಕರ್ನಾಟಕದ ಜನತೆಗೆ, ಇಲ್ಲಿರೋ ಥಿಯೇಟರ್ಗಳಿಗೆ, ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ. ಆಕ್ಚುಲಿ ಆತರ ಲವ್ ನಾವು ಮಾಡ್ಬೇಕಂತ ತುಂಬಾ ಇಷ್ಟಪಡ್ತೀವಿ, ಬಟ್ ಯಾರು ಆತರ ಲವ್ ಮಾಡಕ್ ಕೊಡ್ತಾರಲ್ಲ. ಅಲ್ಲಲ್ಲ, ಅಂದ್ರೆ ಮುದುರಾಕ್ಷಸ್ ತುಂಬಾ ಚೆನ್ನಾಗಿದೆ. ನಾವ್ಯಾರು ಯೋಚನೆ ಮಾಡಿದ್ರ ನಿಮ್ ಮದುವೆ ಆಗಿದೆ ಸರ್? ಆಗಿದೆ. ಯಾವತ್ತಾರು ಹೇಳಿದ್ರ ನಿಮ್ ಹೆಂಡತಿಗೆ ಆಕ್ಚುಲಿ ಮುದುರಾಕ್ಷಸ್ ಅಂತ? ಅಷ್ಟೇ ಅಲ್ವಾ? ಹಂಗೇನೆ ಮುದುರಾಕ್ಷಸ್